ಅಪವಾದಕ್ಕೆ ಗುರಿಯಾಗಬಾರದು. ಎಷ್ಟಾದ್ರೂ ನನ್ನ ಗಂಡ ಅಲ್ವ ಸ್ವಾಮಿ? ಹೌದು. ಹಾಗಿದ್ರೆ ಗಂಡನಿಗೆ ಕೊಡುವಂತ ಗೌರವ ಕೊಡಬೇಕಲ್ಲ. ಆದ್ರಿಂದ ನಮಸ್ಕಾರ ಮೊದಲು ಮಾಡ್ತೇನೆ. ನಮಸ್ಕಾರ.
ಮಾಡ್ಲಿ ಮಹಾರಾಯ್ತು? ಹೇಳಿ ಹೇಳಿ ಹೇಳು. ಮತ್ತೆ ದೇವರೇ ಒಳ್ಳೇದು ಮಾಡ್ಬೇಕು, ನಿಮ್ಮಿಂದ ಆಗುದಿಲ್ವಲ್ಲ? ಆಗುದಿಲ್ಲ ಅಂತ ಹೇಳಿ ನೀನು ಆ ರೀತಿ ಹೇಳಿದ್ದ. ಮತ್ತೆ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ಮಾಡೋದಕ್ಕೆ ನಿಮ್ಗೇನು ಹಣ ಕೊಡಬೇಕಾ? ಹಾಗೇನಿಲ್ಲ. ಮತ್ತೆ ದೇವರು ಒಳ್ಳೇದು ಮಾಡುವಂತ ನೀವೆಂತ ಹೇಳುದು? ಕಾರಣ ಏನು? ನೀವು ನನಗೆ ದೇವರಲ್ವೇ? ನಿನಗೆ ನಾನು ದೇವರು, ಪತಿಯೇ ದೇವರು. ಎಲ್ಲವರಿಗೂ ದೇವರು ಇನ್ನೊಬ್ಬ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮ. ಅದು ನಿಮಗೆ ಹಾ, ಹೆಂಡತಿ ಆದವರಿಗೆ ಗಂಡನೇ ದೇವರು. ಹಾ, ಹಾ. ಗಂಡನ ಪಾದ ಪೂಜೆಯನ್ನು ಮಾಡಿ ಆ ಪಾದ ತೊಳೆದು ನೀರನ್ನು ತೀರ್ಥೆಂದಾಗಿ ಸ್ವೀಕಾರ ಮಾಡಿದ್ರೆ ಹಾ, ಅವಳಿಗೆ ಮತ್ತೊಂದು ದೇವರನ್ನು ಕಾಣುವ ಅವಶ್ಯಕತೆ ಇಲ್ಲ. ಅದಿಲ್ಲ. ಜಗತ್ತಿಗೆ ದೇವರೊಬ್ಬರಿದ್ದಾನೆ, ಅವನನ್ನು ಪೂಜಿಸಬಾರದಂತಲ್ಲ. ಹಾ, ಗಂಡ ಹೆಂಡತಿ ಆದವರು ಒಟ್ಟಾಗಿ ಪೂಜೆ ಮಾಡಬೇಕು. ಹೌದು, ಅದೆಲ್ಲ ತಿಳಿದವಳೆ. ಆದ್ರೆ ನಿಮಗೆ ನಮಸ್ಕಾರ ಮಾಡಿದ್ದೇನೆ. ಇವತ್ತು ಆ ರೀತಿ ಆಶೀರ್ವಾದ ಮಾಡೋದು ನಿನಗೆ ದೇವರೇ ಒಳ್ಳೇದು ಮಾಡ್ಬೇಕು. ಹಾಗಿದ್ರೆ ಏನು ಮನಸ್ಸಲ್ಲಿ ಉಂಟು ಅಂತ ಆಯ್ತು? ಹಾಗೇನಿಲ್ಲಪ್ಪ. ಯಾವತ್ತರಾಗಿ ಹಾಗಲ್ಲ. ನೀವು ಹೇಳಿದೊಳ್ಳೇದಾಯ್ತು ಇದು ನನಗೆ. ಯಾಕೆ ಅಂತ ಹೇಳಿದ್ರೆ ನೀವು ಇದೇ ತರನಾಗಿ ನಮಸ್ಕಾರ ಆಶೀರ್ವಾದ ಮಾಡ್ತೀರಂತಾದ್ರೆ ನನ್ನ ನಮಸ್ಕಾರಕ್ಕೂ ಒಂದು ಕ್ರಮ ಉಂಟು. ಏನು? ಇದು ಹೆಂಡತಿಯಾಗಿ ಗಂಡನಿಗೆ ನಮಸ್ಕಾರ ಮಾಡಿದ್ದು ಅಲ್ಲ, ಇಷ್ಟು ದಿವಸ ಹಾ ತಗ್ಗಿ ಬಗ್ಗಿ ಹಾ ಗೌರವಪೂರ್ವಕವಾಗಿ ನಮಸ್ಕಾರ. ಇವತ್ತು ಎಷ್ಟು ಭಾರಿ. ಹಾ. ಅದು ಯಾವ್ಯಾವ ರೀತಿ ಹಾ. ಪುಣ್ಯಾತ್ಗಿತ್ತಿ ಹಾ. ನಮಸ್ಕಾರ ಮಾಡುವಲ್ಲಿ ಇಷ್ಟಿಷ್ಟು ವಿಧವಾದ ನಮಸ್ಕಾರ ಉಂಟು ಅಂತ ಹಾ. ನನಗೆ ಇವತ್ತೇ ಗೊತ್ತಾದ ಮಾರಾಯ್ತು. ಅದು ಇಲ್ಲಿವರೆಗೆ ಪ್ರದರ್ಶನಕ್ಕೆ ಅವಕಾಶ ಇಲ್ಲವಾಗಿತ್ತು. ಇವತ್ತು ಈ ಪ್ರಸಂಗದಲ್ಲಿ ಹೀಗೇ ನಮಸ್ಕಾರ ಮಾಡಬೇಕು ಅಂತ ಉಂಟು. ಏನು ಕರ ಜೋಡಿಸಿ ಬೇರೆ, ಹಾ ಒಂದು ಕೈಯಲ್ಲಿ ನಮಸ್ಕಾರ, ಹೌದು, ಆಮೇಲೆ ಪಾದಕ್ಕೆ ಬಿದ್ದು ನಮಸ್ಕಾರ, ಯಾವ್ಯಾವ ರೀತಿಯೆಲ್ಲ ನಮಸ್ಕಾರ ಮಾಡ್ತೀವಿ ಮಾರಾಯ್ತು ಇವತ್ತು. ಯಾಕೆಂದ್ರೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅನಿಸ್ತದೆ ನಿಮ್ಮನ್ನು ನೋಡಿ. ಹಾಗೆ ಆದ್ರೆ ನಮಸ್ಕಾರ ಮಾಡೋದಕ್ಕೋ ನಿಮ್ಮ ಸೇವೆ ಮಾಡೋದಕ್ಕೋ ನಾನು ಇಲ್ಲಿಗೆ ಬಂದದ್ದಿಲ್ಲ. ಬರೋದಕ್ಕೆ ಕಾರಣ ಏನು? ಆ ಕಡೆಯಲ್ಲಿ ಇದ್ದಾರಲ್ಲ ನಿಮ್ಮ ಅಣ್ಣ, ಬೆವರಿಸ್ತಾ ಇದ್ದಾರೆ ಭೀಮಸೇನ, ನೆಲನೋಟಕರಾಗಿದ್ದಾರೆ. ಹೌದು, ಮಾಡುವಂತ ಯುದ್ಧದಲ್ಲಿ ಇವರನ್ನು ಗಾರುಗಡಿಸಿದ್ರಿ ಅಂತೆ. ಆ ವಿಚಾರವನ್ನು ಕೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಣ್ಣೇನು ತಮ್ಮ ಮತ್ತೇನು ತೊರೆದು ಅವರಲ್ಲಿ ಯುದ್ಧ ಮಾಡಿ ಸೋಲಿಸಿದ್ದೀರಿ ಅಂತಾದ್ರೆ ಹೆಂಡತಿಯಾಗಿರುವಂತ ನಾನು ಕೇಳುದಿಷ್ಟೇ, ಮಾಡಿದ್ದು ತಪ್ಪು ಅಂತ ಅಣ್ಣನ ಕಾಲು ಕಟ್ಟಿಕೊಂಡ್ರೆ ಒಳ್ಳೆಯದು. ಅದಲ್ಲದೆ ನಿಮ್ಮ ಪೌರುಷ ನನ್ನಲ್ಲಿ ತೋರಿಸಬೇಕಾದಿತ್ತು. Ramani
ರಮಣನಿಗಿರಿಯಾಗಿ ಸಮರ ಸಮರ ಗೈವೆ ಪರಮದಿಂದ ತೆರಳು 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 ರಮಿಸುವವಳು ಎಂಬ ಅರ್ಥದಲ್ಲಿ ರಮಣಿ ಅಂತ ಕರೆದ್ರು. ಹೌದೌದು, ನಿನ್ನನ್ನು ಅದೇ ಶಬ್ದದಿಂದ ಸಂಬೋಧಿಸಬೇಕಾಗ್ತದೆ. ಆದರೆ ನಿನ್ನ ಆಗಮನ ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಯಾಕೋ ದ್ರೌಪದಿ ಅಟಿಲ ಮಾರಾಯ್ತು. ನಿನ್ನನ್ನ ಈವರೆಗೆ ಈ ಅವತಾರದಲ್ಲಿ ನಾನು ಕಂಡದ್ದೇ ಇಲ್ಲ. ಪ್ರಸಂಗ ಇಲ್ಲಿವರೆಗೆ ಬರ್ಲಿಲ್ಲ ಅದು. ಅಬ್ಬಾ, ನೀನು ಇಷ್ಟು ದಿವಸ ಹಾಗಲ್ಲ, ಇನ್ನು ಕೆಲವು ದಿವಸ ಉಂಟು. ಹೌದಾ? ಏನು ಅಲ್ಲ, ನೋಡ್ಲಿಕ್ಕೆ ಕೆಲವೆಲ್ಲ ನೋಡ್ಲಿಕ್ಕೆ. ಹೌದು, ಇದೇ ಅವತಾರದಲ್ಲಿ ಅಂತ ನೋಡಿದೆ. ಹಾಗಲ್ಲಪ್ಪ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ. ಯಾವಾಗಲೂ ಸಲ್ಲಕ್ಷಣ ಭರಿತೆಯಾಗಿ ಪಾಂಚಾಲೆ ಒಳ್ಳೆ ನೆರೆ ಸೀರೆಯನ್ನುಟ್ಟು ಒಪ್ಪುವ ಕುಪ್ಪಸವನ್ನು ತೊಟ್ಟು ಗಂಡನಿಗೆ ಯಾವ ರೀತಿ ಸೇವೆಯನ್ನು ಮಾಡಿಕೊಂಡಿರ್ಬೇಕು ಆ ರೀತಿಯಾಗಿ ಅನುಕೂಲೆಯಾಗಿದ್ದವಳು. ಇಷ್ಟು ದಿವಸ ಹಾಗೆ ಉಂಟು, ಹಾಗಾಗಿ ಹಾಗೆ ಮಾಡಿದ್ದು. ಆದ್ರೆ ಒಂದು ಮತ್ತೆ ಒಟ್ಟಾರೆ ಪುರುಷೋತ್ತುಂಟು ಅಂತ ಏನೆಲ್ಲ ಮಾಡುದಲ್ಲ, ಅದು ನೀನ್ ಮಾಡ್ಲಿಕ್ಕೆ ಬೇನವ ಅಲ್ವಾ? ನೋಡು, ಇವತ್ತು ಮಾರಾಯ್ತಿ ಹೆಣ್ಣಾದಂತಹ ನೀನು ಗಂಡುಡುಗೆಯನ್ನು ಧರಿಸಿದ್ದಿ. ಹೌದು, ದಟ್ಟೆ ಚಲನವನ್ನು ಬಿಗಿದಿಟ್ಟು ಎಲ ರಣಕ್ಷೇತ್ರಕ್ಕೆ ಬಂದಿದ್ದೇನೆ. ಸೌಟು ಇಡುವಂತ ಕೈಯಲ್ಲಿ ಬಿಲ್ವಾಣ ಹಿಡ್ಕೊಂಡಿದ್ದಿ. ಹೌದು, ನೀವೆಲ್ಲ ತಿಳ್ಕೊಂಡದ್ದು ಈಗ ಹೆಂಗಸರು ಸೌಟು ಇಡುವುದಕ್ಕೆ ನಿಮಗೆ ಅಡಿಯಾಳಾಗಿ ಕೆಲಸ ಮಾಡ್ಲಿಕ್ಕೆ ಅಡಿಗೆ ಮನೆಗೆ ಸೀಮಿತ ಅಂತ. ಹಾಗೇನಲ್ಲ, ಹೆಂಗಸರು ಅಡಿಗೆ ಮಾಡಿದ್ರು ಹೆಸರು ಬಂದ ಗಂಡಸರಿಗೆ ಅಲ್ವಾ? ಮತ್ತೆ ಆದ್ರೆ ಅಡುಗೆ ವಿಚಾರದಲ್ಲಿ ಏನು ಗಂಡು ಮಕ್ಕಳೇನು ಕಡಿಮೆ ಇಲ್ಲ. ಅಲ್ಲ, ಅದೇ ಹೇಳುದು, ಎಷ್ಟು ಅಡುಗೆ ಮಾಡಿದ್ರು ಹೆಂಗಸರಿಗೆ ಹೆಸರು ಬರಲಿಲ್ಲ, ಗಂಡಸರಿಗೆ ಬಂದದ್ದು. ನಳಪಾಕ, ಭೀಮಪಾಕ ಅಂತ. ಮತ್ತೆ ಆ ಕ್ಷೇತ್ರದಲ್ಲೂ ನೀವು ಹಿಂದಂತಲ್ಲ, ಹೇಳುದೊಂದು ರೂಢಿ ಅಷ್ಟೇ. ದ್ರೌಪದಿ ಏನು ಗಂಡುಡಿಗೆನ ತಟ್ಟು ಬಿಲ್ಲು ಬಾಣಗಳನ್ನ ಧರಿಸಿ ನೀನು ಇಲ್ಲಿ ಬಂದಿ ರಣಕ್ಷೇತ್ರಕ್ಕೆ ಬರುವುದು ಹೊಸತಲ್ಲ. ಹಿಂದೂ ಬಂದಿದ್ದೇನೆ. ದುಶ್ಯಾಸನವಾದ ಪ್ರಕರಣದಲ್ಲಿ ಬಂದಿದ್ದಿ. ನನ್ನ ಸ್ವಾಮಿ ಭೀಮಸೇನರನ್ನು ಕರೆಸಿದ್ದಾರೆ. ಆದ್ರೆ ಆ ದಿವಸ ಬಂದ ಪರೆ ಬೇರೆ. ಹೌದು, ಇವತ್ತು ಬಂದ ರೀತಿ ನೀತಿ ಬೇರೆ. ಆವಾಗ ಮುಡಿ ಕಟ್ಲಿಕ್ಕೆ ಕರೆದದ್ದು. ಹೌದೌದು, ಆ ವರ್ಷ ಮುಡಿ ಕಟ್ಟಿಲ್ಲ, ಒಂದು ಬಿಳಿ ಸೀರೆ ಉಟ್ಕೊಂಡು ಮುಡಿ ಬಿಡಿಸಿ ಹಾಕೊಂಡು ಬಂದಿದ್ದೆ. ಹೌದು, ಬಿಡಿಸಿದ್ದಾನೆ ಅವತ್ತು ಬಿಡಿಸಿದ್ದಾನೆ. ಆ ಮುಗ ಕಟ್ಟಿಸಿದವ್ರೆ ಅಲ್ವಾ? ಸರಿ, ಇವತ್ತು ಹಾಗಲ್ಲ. ರಣಕ್ಷೇತ್ರಕ್ಕೆ ಯುದ್ಧಾಕಾಂಕ್ಷಿಯಾಗಿ ಒಬ್ಬಳು ಹೆಣ್ಣು ಯಾವ ರೀತಿ ಬರ್ತಾಳೋ ಆ ರೀತಿ ಬಂದಿದ್ದಿ. ನಿನ್ನ ಗಮನ ವಿಚಿತ್ರ ಅನಿಸ್ತಾ ಉಂಟು. ತಮ್ಮ ಸವಾರಿ ಯಾವ ಕಡೆ, ಎಲ್ಲಿಗೆ ಹೊರಟದ್ದು, ಯಾವ ಉದ್ದೇಶದಿಂದ ಬಂದದ್ದು ಹೇಳಬಹುದೇನೆ ಸ್ವಾಮಿ?